ಕಬಡ್ಡಿ 2025 ಆಕ್ಷನ್ ಆದ್ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ತುಂಬಾ ಜನ ತುಂಬಾ ತರ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ದಮ್ಮೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಇದನ್ನ ನಾವು ಒಪ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಯಾರೆಲ್ಲ ಟಾಪ್ 3 ರೇಡರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಆಕಾಶ್ ಶಿಂಡೆ, ಪಂಕಜ್ ಠಾಕೂರ್ ಅಂಡ್ ಆಶೀಶ್ ಮಲ್ಲಿಕ್. ಈ 3 ಜನ ಪ್ಲೇಯರ್ಸ್ ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ PKL ನ ಆಡಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ ಪಂಕಜ್ ಠಾಕೂರ್ ಅಂಡ್ ಆಕಾಶ್ ಶಿಂಡೆಗೆ. ಲಾಸ್ಟ್ 2-3-4 ಸೀಸನ್ ಇಂದನೂ ಆಕಾಶ್ ಶಿಂಡೆ ಪುಣೆ ಪಲ್ಟನ್ಸ್ಗೆ ಆಡಿದ್ದಾರೆ. ಸೊ ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಪಂಕಜ್ ಠಾಕೂರ್ ಆಡಿದ್ದಾರೆ, ಬಟ್ ಅವ್ರ ಕಡೆಯಿಂದ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಈ ಒಂದು ಸೀಸನ್ನು ನಮ್ಮ ಕರ್ನಾಟಕ ಪ್ಲೇಯರ್ನ MVP ಯಲ್ಲಿ ತಗೊಂಡಿರೋದು BC ರಮೇಶ್ ಅವರು. ಸೊ ಈ ಒಬ್ಬ ಪ್ಲೇಯರು ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸ್ಗೆ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. ಇವ್ರ ನೇಮು ಗಣೇಶ್ B ಅಂತ. ಇವ್ರಿಗೆ ಇನ್ನೂ ಒಂದು ಹೆಸರಿದೆ ಬಿಜಾಪುರ್ ಎಕ್ಸ್ಪ್ರೆಸ್ ಅಂತ. ಇವರು ನಮ್ಮ ಕರ್ನಾಟಕ ಪ್ಲೇಯರು. ಕರ್ನಾಟಕದಲ್ಲಿ ಬಿಜಾಪುರಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದರೆ ಆಡಿರೋ ಎಲ್ಲ ಡೊಮೆಸ್ಟಿಕಲ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಆಡ್ತಾ ಇದ್ದಾರೆ. ನಿಮಗೆ ಎಕ್ಸಾಂಪಲ್ ಇಲ್ಲಿ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಸೊ ಇವ್ರಿಗೆ ಹೈಟ್ ಇದೆ, ವೈಟ್ ಇದೆ, ಎಲ್ಲ ಥರ ಸ್ಕಿಲ್ಲು ಟೆಕ್ನಿಕ್ ಎಲ್ಲ ಸಖತ್ತಾಗಿದೆ. ಈ ಒಬ್ಬ ಪ್ಲೇಯರ್ನ ನಮ್ಮ ಬೆಂಗಳೂರು ಬುಲ್ಸ್ ನ್ಯೂ ಕೋಚು BC ರಮೇಶ್ ಅವರು NYPL ತಗೊಂಡಿದ್ದಾರೆ ಆಕ್ಷನ್ಗಿಂತ ಮುಂಚೆನೆ. ಈ ಒಬ್ಬ ಪ್ಲೇಯರು ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಮಾಡೋ ಎಲ್ಲ ಥರ ಚಾನ್ಸಸ್ ಇದೆ. ಬಿಕಾಸ್ ಟಾಪ್ 3 ರೇಡರ್ಸ್ ಏನಾದರೂ ಫೇಲ್ಯೂರ್ ಆದರೆ, ಯಾರು ಒಬ್ಬರು ಫೇಲ್ಯೂರ್ ಆದರೆ ಇವರಿಗೆ ಚಾನ್ಸ್ ಕೊಟ್ಟರೆ 100% ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಡೇಂಜರಸ್ ಆಗಿ ಕಾಣೋ ಎಲ್ಲ ಥರ ಚಾನ್ಸಸ್ ಇದೆ. ಬಿಕಾಸ್ ಇವರು ಡೊಮೆಸ್ಟಿಕಲ್ಲಿ ಆಡಿರೋ ಎಲ್ಲ ಕಡೆ ಕೂಡ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ BC ರಮೇಶ್ ಅವರು ಇವ್ರನ್ನ ಆಕ್ಷನ್ಗೂ ಮುಂಚೆನೇ ಈ ಒಂದು ಸೀಸನ್ನು ಪಿಕ್ ಮಾಡಿರೋದು. ಮತ್ತು ಇನ್ನೂ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಇವರು ನಮ್ಮ ಕರ್ನಾಟಕ ಪ್ಲೇಯರ್ ಆಗಿರೋದ್ರಿಂದ ಕರ್ನಾಟಕ ಪ್ಲೇಯರ್ಸ್ಗೆ ಆಲ್ಮೋಸ್ಟ್ ಚಾನ್ಸ್ ಕೊಡಲೇಬೇಕು ನಮ್ಮ ಬೆಂಗಳೂರು ಬುಲ್ಸ್ ಟೀಮಲ್ಲಿ. ಸೊ ಈ ಒಂದು ಸೀಸನ್ ನನ್ನ ಪ್ರಕಾರ ಇವರಿಗೆ ಚಾನ್ಸ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತೀನಿ. ಈ ಒಬ್ಬ ಪ್ಲೇಯರು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಆಕಾಶ್ ಶಿಂಡೆ, ಪಂಕಜ್ ಠಾಕೂರ್ ಇವ್ರು ಯಾರು ಕೂಡ PKL ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ. ಬಟ್ ಯಂಗ್ ಪ್ಲೇಯರ್ ಅಂತ ಹೇಳ್ಬಿಟ್ಟು BC ರಮೇಶ್ ಅವರು ಈ ಒಂದು ಸೀಸನ್ ಇವ್ರನ್ನ ಪಿಕ್ ಮಾಡಿರೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಆಕಾಶ್ ಶಿಂಡೆ ಪುಣೆ ಪಲ್ಟನ್ಸ್ಗೆ 4-5 ಸೀಸನ್ನಿಂದ ಆಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಸೀಸನ್ ಇವರು ತಗೊಂಡಿರೋ 22-23 ಮ್ಯಾಚ್ ಆಡಿದರೆ ಟೋಟಲ್ ಆಗಿ 136 ಪಾಯಿಂಟ್ ಅಷ್ಟೇ ತಗೊಂಡಿರೋದು. ಮತ್ತು ಲಾಸ್ಟ್ ಸೀಸನ್ ಪಂಕಜ್ ಠಾಕೂರ್ ಅವ್ರಿಗೂ ನಮ್ಮ ಟೀಮಲ್ಲಿ ಚಾನ್ಸ್ ಸಿಕ್ಕಿತ್ತು, ಬಟ್ ಅವರು ಅದನ್ನು ಯುಟಿಲೈಸೇ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಸೀಸನು ಡೌಟ್ ಇಲ್ದಂಗೆ ಈ ಒಬ್ಬ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ 100% ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. ಬಿಕಾಸ್ ಇವ್ರಿಗಿರೋ ಸ್ಕಿಲ್ಲು ಮತ್ತು ಟೆಕ್ನಿಕು ಸಖತ್ತಾಗಿದೆ, ಮತ್ತು ಸಖತ್ ಹೈಟ್ ಕೂಡ ಇದ್ದಾರೆ. ಈ ಒಂದು ಹೈಟ್ನ ಯೂಸ್ ಮಾಡಿಕೊಂಡು ಡೊಮೆಸ್ಟಿಕಲಿ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಬ್ಬ ಪ್ಲೇಯರು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಡೇಂಜರಸ್ ರೈಡರ್ ಆಗಿ ಕಾಣೋಕ್ಕೆ ಸಿಗ್ತಾರೆ. ಆಲ್ ದಿ ಬೆಸ್ಟ್ ಗಣೇಶ್ B ಅವರಿಗೆ. ಈ ಒಂದು ಸೀಸನ್ ನಿಮ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಬೆಂಗಳೂರು ಬುಲ್ಸಲ್ಲಿ ಯುಟಿಲೈಸ್ ಮಾಡಿಕೊಂಡು ಬ್ಯಾಂಗ್ ಮಾಡಿ ಈ ಒಂದು ಸೀಸನ್ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ಈ ಒಬ್ಬ ಪ್ಲೇಯರ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಇವ್ರ ಬಗ್ಗೆ ಹೆಚ್ಚು ಇಂಪಾರ್ಟೆಂಟ್ ನ್ಯೂಸ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಬಾಯ್ಸ್.